ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು 2 ಗಂಡು ಮಕ್ಕಳಿರುವಂತಹ ತಂದೆ ತಾಯಿಗಳಿಗೆ ಅಥವಾ 2 ಹೆಣ್ಣು ಮಕ್ಕಳಿರುವಂತಹ ತಂದೆ ತಾಯಿಗಳಿಗೆ ಸುಮಾರು ಇವತ್ತು ಮಹಿಳೆಯರಿಗೆ ಅಂದ್ರೆ ತಾಯಿಯಂದಿರಿಗೆ 11,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುವಂತ ಕೇಂದ್ರ ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ಅರ್ಜಿ ಪ್ರಾರಂಭವಾಗಿರುವಂತದ್ದು. ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು, ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾರಿಗೆ ಈ ಒಂದು ಹಣ ಜಮಾ ಮಾಡ್ತಾರೆ ಅನ್ನುವಂತಹ ವಿಧಾನ ಮತ್ತೆ ಯಾವ ರೀತಿಯಾಗಿ ಜಮಾ ಆಗುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಒಂದು ಯೋಜನೆ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋಣ. ಯಾಕಂದ್ರೆ ಸಾಕಷ್ಟು ಮಹಿಳೆಯರು ಇವತ್ತು ಆ ಒಂದು ಯೋಜನೆಯಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ಗಂಡು ಮಕ್ಕಳ ಜನನ ಆಗಿರಬಹುದು, ಇವತ್ತು ಹೆಣ್ಣು ಮಕ್ಕಳು ಅಂದ್ರೆ 2 ಹೆಣ್ಣು ಮಕ್ಕಳು ಇರುವಂತಹ ತಾಯಂದಿರಿಗೆ ಸುಮಾರು 11,000 ಆಗಿರಬಹುದು. ಇಲ್ಲ ಸರ್ ನನಗೆ 2 ಗಂಡು ಮಕ್ಕಳು ಇದ್ದಾರೆ ಅಂದ್ರೂ ಕೂಡ ಅವರಿಗೆ ಸುಮಾರು 5,000 ರಿಂದ 6,000 ರೂಪಾಯಿ ಆಗಿರಬಹುದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಯಾವ ರೀತಿಯಾಗಿ ಜಮಾ ತಗೋಬೇಕು ಸರ್, ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನೀವೇನ್ ಮಾಡಬೇಕು, PMMVY ಅಂತ ಟೈಪ್ ಮಾಡ್ಕೋಬೇಕು. ಓಕೆನಾ, ಅದನ್ನ ನೀವು ಕನ್ನಡದಲ್ಲಿ ಕೂಡ ತಿಳ್ಕೊಬೇಕಾಗಿದೆ. ಆ ಒಂದು ಸ್ಕೀಮ್ ಅಂದ್ರೆ ಯೋಜನೆ ಬಗ್ಗೆ ಅಂದ್ರೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಅದಕ್ಕೆ ನಾವು ಇಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ನೋಡ್ತೀವಿ. ಭಾರತ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತ ಮೊದಲ ಮಗುವಿಗೆ ಅಂದ್ರೆ ಜನನದ ಒಂದು ಸಂದರ್ಭದಲ್ಲಿ ಗರ್ಭಿಣಿ ಆಗಿರುವಂತ ತಾಯಿ ಆಗಿರಬಹುದು ಅಥವಾ ಹಾಲುಣಿಸುವಂತ ತಾಯಿಯಂದರಿಗೆ ಪೌಷ್ಟಿಕಾಂಶಕ್ಕಾಗಿ ಸುಮಾರು 5,000 ರೂಪಾಯಿ ನಗದು ಪ್ರೋತ್ಸಾಹವನ್ನು ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗೆ ನೀಡಲಾಗುವುದು. ಇದು 3 ಕಂತುಗಳಲ್ಲಿ ಸುಮಾರು 1,000, 2,000, 2,000 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಜೊತೆಗೆ ಇದರ ಒಂದು ಉದ್ದೇಶವನ್ನ ನಾವು ನೋಡೋದಾದ್ರೆ, PMMVY ಯೋಜನೆಯ ಒಂದು ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ, ಇವತ್ತು ಉದ್ದೇಶ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ, ಇಲ್ಲಿ ನೋಡಬಹುದು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಡ್ರಿ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಅಕ್ಕ ತಂಗಿಯರಾಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಇವತ್ತು ಈ ಒಂದು ಯೋಜನೆ ಅಡಿಯಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವಂತ ತಾಯಂದಿರಿಗೆ ಆರ್ಥಿಕ ನೆರವು ಮತ್ತು ಆರೋಗ್ಯ ತಪಾಸಣೆಯನ್ನು ಉತ್ತೇಜಿಸುತ್ತದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಅರ್ಹತೆ ಏನಿರುತ್ತೆ ಅಂದ್ರೆ 19ಕ್ಕಿಂತ ಹೆಚ್ಚಿನ ವಯಸ್ಸಿನವರು ಗರ್ಭಿಣಿಯಾಗಿರುವವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು ಜೀವಂತ ಮಗುವಿಗೆ ಈ ಒಂದು ಯೋಜನೆ ಸಹಾಯಧನವನ್ನು ನೀವು ಪಡೆಯಬಹುದು. 19 ವರ್ಷ ಆದ ನಂತರ ನೀವು ಯಾರು ಬೇಕಾದವರು ಕೂಡ ಇದಕ್ಕೆ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಹೇಳ್ಕೊಡ್ತಾರ ಅವರು, ಪಾಪ ಮಹಿಳೆಯರಿಗೆ ಆನ್ಲೈನ್ ಸೆಂಟರ್ಗೆ ಹೋಗೋದು, ಅಲ್ಲಿ ಇಲ್ಲಿ ಹೋಗೋದು ಬೇಡ ಅಂತೇಳಿ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಫಾರ್ಮ್ ನಂಬರ್ 1 ಅಂತ ಅಂತ ಬರ್ತಿ ಒಂದು ಫಾರ್ಮ್ ಸಿಗತ್ತೆ. ಅಂದ್ರೆ ಇದಕ್ಕಿಂತ ಮೊದಲು ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಇವತ್ತು ತಾಯಿ ಕಾರ್ಡ್ ಕೂಡ ಮಹಿಳೆಯರ ಹತ್ರ ಇದ್ದಿರತ್ತೆ. ಓಕೆನಾ, ಯಾಕಂದ್ರೆ ಇವತ್ತು ತಾಯಿಯಂದರಿಗೆ ಆಲ್ರೆಡಿ ಇವತ್ತು ಅಂಗನವಾಡಿ ಕೇಂದ್ರಗಳಿಂದ ಅವರಿಗೆ ತಾಯಿ ಕಾರ್ಡ್ ಅಂತೇಳಿ ಕೂಡ ಮಾಡಿಕೊಟ್ಟಿರ್ತಾರೆ. ಮೊದಲ ಮಗುವಿಗಾಗಿರ್ಬೋದು, 2ನೇ ಮಗುವಿಗಾಗಿರ್ಬೋದು ಅಥವಾ ಜನನ ಸಂದರ್ಭದಲ್ಲಿ ಅಥವಾ ಗರ್ಭಿಣಿಯರ ಇರುವಂತ ಸಂದರ್ಭದಲ್ಲಿ ಅಥವಾ ಹಾಲುಣಿಸುವಂತ ತಾಯಂದಿರಿಗೂ ಕೂಡ ಇವತ್ತು ತಾಯಿ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ತಾಯಿ ಕಾರ್ಡ್ ಇದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಹಾಗಾಗಿ ಫಾರಂ ನಂಬರ್ 1 ಭರ್ತಿ ಮಾಡಿ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಜೊತೆಗೆ ಅಗತ್ಯ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, DBT ಸಕ್ರಿಯಗೊಳಿಸಬೇಕು ಅಂದ್ರೆ ನಿಮ್ಮ ಒಂದು ಬ್ಯಾಂಕಿಗೆ KYC ಕೂಡ ಮಾಡಿರ್ಬೇಕು, ಅಂದ್ರೆ ಸೀಡ್ ಮಾಡಿರ್ಬೇಕು. ಒಂದ್ಸರಿ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಖಾತೆ ಯಾವ ಒಂದು ಬ್ಯಾಂಕ್ ಅಲ್ಲಿ ಇದೆ ಅಲ್ಲಿ ಹೋಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಇವತ್ತು ಸರ್ಕಾರದಿಂದ ಬರುವಂತಹ ಹಣವನ್ನ ಜಮಾ ಆಗಬೇಕಾಗಿದೆ ಸರ್, ನನ್ನ ಒಂದು ಬ್ಯಾಂಕ್ ಖಾತೆಗೆ ಸೀಡ್ ಮಾಡ್ಕೊಡಿ, ಲಿಂಕ್ ಮಾಡ್ಕೊಡಿ, KYC ಮಾಡ್ಕೊಡಿ ಅಂತ ಹೇಳಿ ನೀವೇನ್ ಮಾಡ್ಬೇಕು, KYC ಮ್ಯಾಪಿಂಗ್ ಸೀಡ್ ಅನ್ನ ನೀವು ಸಂಪೂರ್ಣವಾಗಿ ಮಾಡ್ಕೊಂಡ್ರೆ ಅದರ ಒಂದು ಲಾಭವನ್ನ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಕಾರ್ಡ್ ಅನ್ನ ಪಡೆಯಬಹುದು. ಜೊತೆಗೆ ಇಲ್ಲಿ ಹೇಳ್ಕೊಡ್ತಾರೆ ನೋಡಿ, MCP ಅಂದ್ರೆ ತಾಯಿ ಕಾರ್ಡ್ ಅಂತ ನಾವು ಹೇಳ್ತೀವಿ. ಓಕೆನಾ, ಜೊತೆಗೆ ಹೆಣ್ಣು ಮಗುವಿಗೆ ಹೆಚ್ಚುವರಿ ಅಂತ ಹೇಳ್ತಾರೆ. ಇವತ್ತು ಹೆಣ್ಣು ಮಗು ಆಯ್ತು ಅಂದ್ರೆ, ಹೆಣ್ಣು ಮಗು ಜನಿಸಿದರೆ 2ನೇ ಮಗುವಿಗೂ ಕೂಡ ಹೆಚ್ಚುವರಿ ನಗದು ಪ್ರೋತ್ಸಾಹನವನ್ನು ಪಡೆಯಬಹುದು. ಈಗ ನೋಡ್ರಿ, ಮೊದಲಿಗೆ ಒಂದು ಹೆಣ್ಣು ಮಗು ಆಗಿತ್ತು ಅಂದ್ರೆ ಮತ್ತೆ 2ನೇ ಒಂದು ಡೆಲಿವರಿ ಆದಾಗ ಅದಕ್ಕೂ ಕೂಡ ಹೆಣ್ಣು ಮಗು ಆಗಿತ್ತು ಅಂದ್ರೆ ಅವಾಗ ನೀವು ಅದು ಏನ್ ಮೊದಲಿಗೆ ಹೆಣ್ಣು ಮಗುವಿಗೆ ಏನು ಹಣವನ್ನ ಪಡೆದಿರ್ತೀರೋ ಸೇಮ್ ಹಣವನ್ನು ಕೂಡ 2ನೇ ಹೆಣ್ಣು ಮಗುವಿಗೆ ನಿಮಗೆ ಸಂಪೂರ್ಣವಾಗಿ ಕೊಡ್ತಾರೆ. ಒಟ್ಟಾರೆಯಾಗಿ 11,000 ರೂಪಾಯಿ ಹಣ ನಿಮಗೆ ಜಮಾ ಆಗುತ್ತೆ.
ಓಕೆನಾ. ಅದರ ಜೊತೆಗೆ ಇಲ್ಲಿ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿರ್ತಾರೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಎಂದರೇನು ಅಂತೇಳಿ ಸಾಕಷ್ಟು ಮಾಹಿತಿ ಕೂಡ ಸಿಗುತ್ತೆ. ಈ ಯೋಜನೆಯ ಗರ್ಭಾವಸ್ಥೆಯಲ್ಲಿ ವೇತನ ನಷ್ಟವನ್ನು ಭಾಗಶಃ ಭರಿಸಲು ಸಹಾಯ ಮಾಡುತ್ತದೆ ಅಂತೇಳಿ ಕೂಡ ಹೇಳಿಕೊಡ್ತದೆ. ಹಾಗಾದ್ರೆ ಇದಕ್ಕೆ ಆನ್ಲೈನ್ ಒಳಗೆ ಏನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಾ? ಯಾಕಂದ್ರೆ ಇಲ್ಲಿ ಹೇಳುವಂತ ಸಂಪೂರ್ಣವಾಗಿರುವಂತಹ ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿದ್ರೆ ಪಾಪ ಎಲ್ಲ ತಾಯಿಯಂದಿರಿಗೆ, ಇವತ್ತು 2 ಹೆಣ್ಣು ಮಕ್ಕಳಿರುವಂತಹ ತಾಯಿಯಂದಿರಿಗೆ, ಅಥವಾ ಇವತ್ತು ಒಂದು ಮಗುವಾಗಿದೆ ಸರ್, ಒಂದು ಹೆಣ್ಣು ಮಗುವಾಗಿದೆ, ಅಥವಾ 2 ಗಂಡು ಮಕ್ಕಳಿದ್ದಾರೆ ಅಂದ್ರೂ ಕೂಡ ಈ ಒಂದು ಯೋಜನೆಯ ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು. ಓಕೆನಾ. ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಕೂಡ ನೀವು ಸಂಪೂರ್ಣವಾಗಿ ಹೋಗಬಹುದು. ಹೌದಾ. ಹಾಗಾದ್ರೆ ಹೋಗ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲೇ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆ ಒಂದು ನಮ್ಮ ಕರ್ನಾಟಕ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನಾವು ಹೋಗ್ಬೇಕಾಗತ್ತೆ. ಹೋದ ತಕ್ಷಣ ನಾವೇನ್ ಮಾಡಬಹುದು, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೆಹಲಿ NCT, ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ವೆಬ್ಸೈಟ್ ನೋಡ್ತಾ ಇದೀವಿ. ಇದರಲ್ಲಿ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಈ ಒಂದು ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀವೇನ್ ಮಾಡಬಹುದು, ಇಲ್ಲಿ ನೋಡ್ಕೋಬಹುದು. ನಾನೇನ್ ಆಗ್ಲೇ ಹೇಳ್ಕೊಟ್ಟಿದ್ದೆ ಅದೇ ಮಾಹಿತಿಯನ್ನು ನೀವೇನ್ ಮಾಡಬೇಕು, ವಾರ್ಷಿಕವಾಗಿ ಏನೆಲ್ಲ ಇರುತ್ತೆ, 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು, ಅಥವಾ ಇವತ್ತು ನಿಮ್ ಕಡೆ ಏನಿರ್ಬೇಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಇದ್ರೆ ಸಾಕು, ಅಥವಾ ಜಾಬ್ ಕಾರ್ಡ್ ಇದ್ರೆ ಸಾಕು, ಯಾವುದಾದ್ರೂ ಒಂದು ಶ್ರಮ್ ಕಾರ್ಡ್ ಹೊಂದಿರುವಂತವರು, ಆಯುಷ್ಮಾನ್ ಭಾರತ ಕಾರ್ಡ್ ಹೊಂದಿರುವಂತ, BPL ಕಾರ್ಡ್ ಹೊಂದಿರುವಂತವರಿಗೆ, ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಹಿಳೆಯರಿಗೆ ಆಗಿರಬಹುದು, ಇವತ್ತು ಗರ್ಭಿಣಿ ಮತ್ತು ಹಾಲುಣಿಸುವಂತ ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಆಗಿರಬಹುದು, ಕೇಂದ್ರ ಸರ್ಕಾರವು ಸೂಚಿಸಬಹುದಾದ ಇತರೆ ಎಲ್ಲ ವರ್ಗಗಳಿಗೂ ಕೂಡ ಈ ಒಂದು ಯೋಜನೆ ಸಹಾಯವನ್ನು ನೀವು ಪಡೆಯಬಹುದು. ಇಲ್ಲಿ ಹೇಳ್ಕೊಡ್ತಾರೆ ನೋಡಿ ಕಂಪ್ಲೀಟ್ ಆಗಿ. ಮೊದಲು 2 ಜೀವಂತ ಮಕ್ಕಳಿಗೆ 2ನೇ ಮಗು ಹೆಣ್ಣು, ಇಲ್ಲಿ ಹೇಳ್ಕೊಡ್ತಾರೆ ನೋಡ್ರಿ, ಮೊದಲ 2 ಜೀವಂತ ಮಕ್ಕಳಿಗೆ 2ನೇ ಮಗು ಹೆಣ್ಣು ಮಗುವಾಗಿದ್ದರೆ ಮಾತ್ರ ಈ ಯೋಜನೆಯ ಪ್ರಯೋಜನ ಅಂದ್ರೆ ಲಭ್ಯವಿದೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ ಸುಮಾರು 5,000 ರೂಪಾಯಿ ಬರುತ್ತೆ. ಮೊದಲಿಗೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾವುದೇ ಮಗು ಆಗಿದ್ರು ಕೂಡ ನಿಮಗೆ 5,000 ರೂಪಾಯಿ ಸಿಗುತ್ತೆ. ಮತ್ತು 2ನೇ ಮಗುವಿಗೆ ಅದು ಏನಾಗಿರ್ಬೇಕು, ಹೆಣ್ಣು ಮಗು ಆಗಿರ್ಬೇಕು. 2ನೇ ಮಗು ಏನಾಗಿರ್ಬೇಕು, 6,000 ರೂಪಾಯಿ ಪ್ರಯೋಜನವನ್ನು ನೀಡಲಾಗುವುದು. ಬಟ್ ಅಲ್ಲಿ 2ನೇ ಮಗು ಹೆಣ್ಣು ಮಗುವಾದರೆ ಜನನದ ನಂತರ 1 ಕಂತಿನಲ್ಲಿ ನೀಡಲಾಗುವುದು ಅಂತ ಹೇಳ್ತಾರೆ. ಅಂದ್ರೆ 2ನೇ ಮಗು ಅಂದ್ರೆ ಮೊದಲನೇ ಮಗು ಹೆಣ್ಣಾಗಿದೆ, 2ನೇ ಮಗು ಹೆಣ್ಣಾಗಿತ್ತಂದ್ರೂ ಕೂಡ ಸುಮಾರು 6,000 ರೂಪಾಯಿನ ನೀವು ಪಡೆಯಬಹುದು. ಅದಾಗೂ 2ನೇ ಮಗುವಿಗೆ ಪ್ರಯೋಜನವನ್ನು ಪಡೆಯಲು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ನೋಂದಣಿಯನ್ನ ಕಡ್ಡಾಯವಾಗಿರುತ್ತದೆ. ಇದು ಜನನದ ಸಮಯದಲ್ಲಿ ಲಿಂಗ ಅನುಪಾತವನ್ನು ಸುಧಾರಿಸಲು ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲು ಕೂಡಲೇ ನೀಡುತ್ತದೆ ಅಂತೇಳಿ ಕೂಡ ನಾವು ನೋಡ್ತಾ ಇದ್ದೀವಿ. ಹೌದಾ. ಯಾವುದೇ ನಕಲು ಅಥವಾ ದುಷ್ಕೃತ್ಯಗಳ ತಪ್ಪಿಸಲು ಫಲಾನುಭವಿಯು ಆಧಾರ್ ಸಂಖ್ಯೆ ಆಧಾರ್ ಮೇಲೆ ಮಾತ್ರ ಪ್ರಯೋಜನವನ್ನ ಪಡೆಯಬಹುದು ಅಂತ ಹೇಳ್ಕೊಡ್ತಾರೆ. ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ವೇಳಾಪಟ್ಟಿ ಪ್ರಕಾರ 2 ಕಂತುಗಳಲ್ಲಿ ನಿಮಗೆ ಪ್ರೋತ್ಸಾಹಧನವನ್ನ ನೀಡಲಾಗುವುದು ಅಂತ ಹೇಳ್ಕೊಡ್ತಾರೆ. ಇಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ನಮಗೆ ಹಣ ಬರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಕೋಬಹುದು. ಮಗುವಿನ ಜನನದ ನೋಂದಾಯಿಸಲಾಗುತ್ತದೆ. ಮಗುವಿಗೆ BCG ಮತ್ತೆ OPV, DPT ಮತ್ತು ಹೈಪರೈಟಿಸ್ B ಅಥವಾ ಸಮಾನ ಬದಲಿಸಿ ಲಸಿಕೆ ಮೊದಲ ಚಕ್ರ ಸಿಕ್ಕಿದೆಯೇ ಅಂತ ಕೇಳ್ತಾರೆ. ಅದಕ್ಕೆ 2,000 ರೂಪಾಯಿ. ಅವಾಗ ನೀವೇನ್ ಮಗುವಿಗೆ ಇಂಜೆಕ್ಷನ್ ಇರ್ತಾವ ಅವೆಲ್ಲ ಮಾಡಿಸ್ಕೊಂಡಾಗ ಬರ್ತಾ ಇರತ್ತೆ. ಜೊತೆಗೆ ಇಲ್ಲಿಂದ ಆ ಯೋಜನೆಯ ನೋಂದಣಿಯನ್ನ ನೀವು ಎಲ್ಲಿ ಮಾಡಿಸ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಇವತ್ತು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನ ಕೇಳಬೇಕು. ನಮಗೆ ಇವತ್ತು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ಅರ್ಜಿ ಹಾಕಿದ್ದೀರಿ ಅಥವಾ ಅವರು ಆಲ್ರೆಡಿ ಹಾಕಿರ್ತಾರೆ, ಹಾಕದೇ ಇದ್ದ ಸಮಯದಲ್ಲಿ ನೀವು ಒಂದ್ಸಾರಿ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು, ಕೆಲವೊಂದು ಮಹಿಳೆಯರು ಏನ್ ಮಾಡ್ತಾರೆ, ಸುಮ್ಮನೆ ಡ್ಯೂಟಿ ಮಾಡ್ತಿರ್ತಾರೆ, ಅವ್ರು ಏನು ಹೇಳೋದಿಲ್ಲ, ಪಾಪ ಜನರಿಗೆ ಈ ಒಂದು ಯೋಜನೆ ಬಗ್ಗೆ ಹೇಳ್ಕೊಡೋದಿಲ್ಲ. ಅವರು ಹಿಂಗ್ ಮಾಡ್ಕೋರಿ ನಿಮ್ಗೆ ರೊಕ್ಕ ಬರ್ತಾವ ಅಂತ ಬಹಳಷ್ಟು ಮಂದಿ ಹೇಳೋದಿಲ್ಲ. ಹಂಗಾಗಿ ನೀವು ದಯವಿಟ್ಟು ಅವರಿಗೆ ಕೇಳ್ಕೊಂಡು ಈ ಒಂದು ಫಾರ್ಮ್ ಗಳನ್ನ ತುಂಬಿ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ನೋಂದಣಿ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಆಧಾರ್ ಕಾರ್ಡ್ ನಿಮ್ಮ ಬೇರೆ ಊರಿದ ಆಧಾರ್ ಕಾರ್ಡ್ ಇದ್ರೂ ಕೂಡ ಪರವಾಗಿಲ್ಲ, ತಾಯಿ ಆಧಾರ್ ಕಾರ್ಡ್ಗೆ ನೀವು ಕೊಟ್ರೆ ಸಾಕು ಅಷ್ಟೇ. ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬೇರೆ ಏನು ಬೇಕಾಗಲ್ಲ. ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರತ್ತೆ, ಅಷ್ಟನ್ನು ನೀವು ಕೊಟ್ರೆ ಸಾಕು. ಸಂಪೂರ್ಣವಾಗಿ ನೀವು ಈ ಒಂದು ಯೋಜನೆಯಲ್ಲಿ ಲಾಭವನ್ನ ಪಡೆಯಬಹುದು. ಗೊತ್ತಾಗ್ತದ? ಇಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ಮತ್ತೆ ಬೇರೆ ಬೇರೆ ಆಫೀಸ್ಗಳು, ಕ್ಷೇತ್ರಗಳು ಕೂಡ ಇದ್ದಿರತ್ತೆ. ಎಲ್ಲವನ್ನು ಕೂಡ ಫಾರ್ಮ್ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು.
ಕಾಣಿಸ್ತಾ ಇದೆಯಾ ಫಾರಂ ನಂಬರ್ ಎ ಅಂತ ನಾವು ಹೇಳ್ತೀವಿ. ಅಂದ್ರೆ ಆಗ್ಲೇ ನಿಮ್ಗೆ ಹೇಳಿದೆ ಫಾರಂ ನಂಬರ್ ಎನ ಭರ್ತಿ ಮಾಡಬೇಕು ಅಂತೇಳಿ ಆ ಒಂದು ವೀಕ್ಷಿಸಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡ್ರೆ ಫಾರಂ ನಂಬರ್ ಏನು ಕೂಡ ಇಲ್ಲಿ ಏನಾಗತ್ತೆ ಸಂಪೂರ್ಣವಾಗಿ ಡೀಟೇಲ್ಸ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಸಂಪೂರ್ಣವಾಗಿ ಬಂದಿರುತ್ತೆ. ಈ ಒಂದು ಫಾರ್ಮ್ ಅನ್ನ ನೀವೇನ್ ಮಾಡಬೇಕು ಭರ್ತಿಯನ್ನ ಮಾಡಬೇಕಾಗತ್ತೆ. ಭರ್ತಿ ಮಾಡಿದ ನಂತರ ಇದನ್ನ ಆನ್ಲೈನ್ ಒಳಗೂ ಕೂಡ ಭರ್ತಿ ಮಾಡಬಹುದು, ಆಫ್ಲೈನ್ ಒಳಗೂ ಕೂಡ ನೀವು ಭರ್ತಿ ಮಾಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಒಪ್ಪಿಸಬಹುದು. ಇಲ್ಲದಿದ್ದರೆ ಮೊಬೈಲ್ ಫೋನ್ ಅಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತರು ಆನ್ಲೈನ್ ಮುಖಾಂತರ ನೋಂದಣಿಯನ್ನ ಮಾಡಿಕೊಡ್ತಾರೆ. ಆನ್ಲೈನ್ ಮುಖಾಂತರ ಕೂಡ ನೀವು ನೋಂದಣಿಯನ್ನ ಮಾಡಿಸಿಕೊಂಡು ಇದರ ಒಂದು ಲಾಭವನ್ನ ಪಡೆಯಬಹುದು. ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ತಂದೆ ತಾಯಿಗಳಿಗೆ ಅಥವಾ ತಾಯಂದಿರಿಗೆ ನೀವೇನ್ ಮಾಡಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಇರುವಂತಹ ನೋಂದಣಿ ಪ್ರತಿಯನ್ನ ಡೌನ್ಲೋಡ್ ಮಾಡಿ ಅವರಿಗೆ ಕೊಡಿ. ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಅಂದ್ರೆ ಏನಿರ್ತಾರ ಅವರು ಪಾಪ ಅಂಗನವಾಡಿ ಕಾರ್ಯಕರ್ತರಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಂಡು ನೀವೇನ್ ಮಾಡಬಹುದು ಈ ಒಂದು ಯೋಜನೆ ಅಡಿಯಲ್ಲಿ ನೋಂದಣಿಯನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಇಲ್ಲಿ ಹೇಳ್ಕೊಡ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಬೇರೆ ಬೇರೆ ಒಂದು ಅಪ್ಲಿಕೇಶನ್ಗಳು ಕೂಡ ಇದ್ದಿರುತ್ತೆ. ಅವೆಲ್ಲವನ್ನು ಕೂಡ ನೀವು ಇಲ್ಲಿಂದಾನೇ ಕೂಡ ಡೌನ್ಲೋಡ್ ಮಾಡಬಹುದು, ಡೌನ್ಲೋಡ್ ಮಾಡಿ ಸಲ್ಲಿಸಬಹುದು. ದಯವಿಟ್ಟು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಒಳಗೂ ಕೂಡ ನೀವು ಹೋಗ್ಬೋದು. ಅಲ್ಲಿಂದಾನು ಕೂಡ ನೀವೇನ್ ಮಾಡ್ಬೋದು ಈ ಒಂದು ಡೈರೆಕ್ಟ್ ಆಗಿ ಆ ಒಂದು ವೆಬ್ಸೈಟ್ಗೆ ಹೋಗ್ಬೋದು. ರೀಲೋಡ್ ಮಾಡ್ಕೊಳ್ಳೋಣ. WCD ಅಂತ ಬಂದಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೂ ಕೂಡ ನೀವು ಹೋಗ್ಬೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನೀವು ಅಷ್ಟೇ ಸರ್ಚ್ ಮಾಡ್ಕೊಂಡ್ರೆ ಇದರ ಮೇಲೆ ಕೂಡ ಕ್ಲಿಕ್ ಮಾಡಿದಾಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಈ ಒಂದು ಯೋಜನೆ ಪ್ರಸ್ತುತದಲ್ಲಿ ಜಾರಿಗೆ ಇದೆ. ಇದರಲ್ಲಿ ಕೂಡ ನೀವೇನ್ ಮಾಡಬಹುದು ಬರುವಂತ ಯೋಜನೆಗಳು ಏನೆಲ್ಲ ಯೋಜನೆಗಳು ಸಿಗತ್ತೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಕೋಬಹುದು. ಗೊತ್ತಾಗುತ್ತೆ. ಮಾತೃವಂದನಾ ಯೋಜನೆ ಕೂಡ ಇದರಲ್ಲಿ ಇದ್ದಿರತ್ತೆ. ಆ ಒಂದು ಯೋಜನೆಗೆ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು. ಎಲ್ಲಿದೆ ಅದು ಯೋಜನೆಗಳ ವಿವರವನ್ನ ನಾವು ಪಡಿಬೇಕಾಗಿದೆಯಲ್ಲ, ಅವಾಗ ನಾವೇನ್ ಮಾಡ್ಕೋಬೇಕು ಇಲ್ಲಿಂದ ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಆನ್ಲೈನ್ ಸೇವೆಗಳಲ್ಲಿ ನಾವು ಏನೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದು ಕೂಡ ನಮ್ಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಬರುತ್ತೆ. ಅಲ್ಲೇ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಂಡು ಇಲ್ಲಿಂದ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿಂದ ನಾವು ಮಾಡ್ಕೋಬಹುದು. ಆಧಾರ್ ಫೇಸ್ ರಿಕಾಗ್ನಿಷನ್ ಆಗಿರುತ್ತೆ. ಇಲ್ಲಿಂದ ಲಾಗಿನ್ ಮಾಡ್ಕೋಬಹುದು ಅಥವಾ ಇದಕ್ಕೆ ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದೆಲ್ಲವನ್ನು ಕೂಡ ಆಪ್ ಡೌನ್ಲೋಡ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸುವಂತದ್ದಾಗಿರುತ್ತೆ. ದಯವಿಟ್ಟು ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿಕೊಟ್ರೆ ಅವ್ರು ಕೇಳುವಂತ ದಾಖಲೆಗಳನ್ನ ನೀವು ಕೊಟ್ರೆ ಸಾಕು, ಸಂಪೂರ್ಣವಾಗಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಇಲ್ಲಿ ನಮಗೆ ಯೂಸರ್ ಐಡಿ ಪಾಸ್ವರ್ಡ್ ಬೇಕಾಗುತ್ತೆ. ಮೊದಲಿಗೆ ಇದು ಸಿಟಿಸನ್ ಲಾಗಿನ್ ಆಗಿತ್ತು, ಇವಾಗ ಅಂದ್ರೆ ಒಬ್ಬರಿಗೆ ಕೊಟ್ಟಿರ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಅರ್ಜಿಯನ್ನು ಹಾಕ್ತಾ ಇದ್ರು. ಹಾಗಾಗಿ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವೆಬ್ಸೈಟ್ ಅಂದ್ರೆ ಒಂದು ಅಪ್ಲಿಕೇಶನ್ ರೆಡಿ ಮಾಡಿಬಿಟ್ಟು ಮೊಬೈಲ್ ಅಲ್ಲೇ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಯಾಕಂದ್ರೆ ಹಳ್ಳಿಯಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಆನ್ಲೈನ್ ಸೆಂಟರ್ಗಳು ಇರುವುದಿಲ್ಲ ಅಂತೇಳಿ ಇವತ್ತು ಮಹಿಳೆಯರಿಗೆ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಆಪ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಅವರಿಗೆ ಕೊಟ್ಟಿರ್ತಾರೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಪ್ಲಿಕೇಶನ್ ಕೂಡ ಇದ್ದಿರುತ್ತೆ. PMMVY ಅಂತ ಇದ್ದಿರುತ್ತೆ. ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಶೂರ್ಸ್ ಫಾರ್ ಎನ್ರೋಲ್ಮೆಂಟ್ ಡ್ರೈವ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದನೂ ಕೂಡ ನೀವೇನ್ ಮಾಡಬಹುದು ಕೆಲವೊಂದಿಷ್ಟು ಆಪ್ಷನ್ಸ್ ಗಳಾಗಿರ್ಬೋದು. ಕ್ಲಿಕ್ ಟು ಡೌನ್ಲೋಡ್, ಡಿಜಿಟಲ್ ಶೇರಿಂಗ್, ಪ್ರಿಂಟ್ ಮ್ಯಾಚುರಲ್, ವಾಟ್ಸ್ಆಪ್ ಏನೋ ಇದ್ದಿರುತ್ತೆ. ಓಕೆ, ತಲೆ ಕೆಡಿಸ್ಕೋಬೇಡ್ರಿ, ಏನೋ ಒಂದಿರಲಿ. ನಾವು ದಯವಿಟ್ಟು ಏನ್ ಮಾಡ್ಬೋದು ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲೆಲ್ಲ ಸೇವೆಗಳು ಕೂಡ ಸಿಗ್ತಾ ಇರತ್ತೆ. ಮಾತೃವಂದನಾ ಯೋಜನೆ ಆಗಿರುತ್ತೆ, ಎಲ್ಲವನ್ನು ಕೂಡ ಇದ್ದಿರುತ್ತೆ. ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ಮಹಿಳೆಯರಿಗೆ ಅಂದ್ರೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನು ಹೇಳಿ ನೀವು ಸಂಪೂರ್ಣವಾಗಿ ಯೋಜನೆಯ ಒಂದು ಲಾಭವನ್ನ ಪಡೆಯಬಹುದು. ಓಕೆ, ಇಲ್ಲಿ ಇದ್ದಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಬೇರೆ ಬೇರೆ ಯೋಜನೆಗಳ ಒಂದು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಇದ್ದಿರುತ್ತೆ, ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಆಗಿರ್ಬೋದು, ಶಿಶು ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಸುಧಾರಣೆ, ಇಲ್ಲಿ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ಕೂಡ ಇದ್ದಿರುತ್ತೆ. ಇಲ್ಲಿಂದಾನು ಕೂಡ ನೀವು ಸಂಪೂರ್ಣವಾಗಿ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಗೊತ್ತಾಗಿದೆಯಾ? ದಯವಿಟ್ಟು ಹೇಳಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬಾರ್ದು. ಇನ್ನಷ್ಟು ಓದಿ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಕೆಲವೊಂದಿಷ್ಟು ಅರ್ಜಿಗಳನ್ನು ಕೂಡ ಹೇಳ್ತಾರೆ, ಎಲ್ಲವನ್ನು ಕೂಡ ನೋಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ದಯವಿಟ್ಟು ನಿಮಗೂ ಕೂಡ ಇವತ್ತು 11,000 ರೂಪಾಯಿ ಬೇಕಾಗಿತ್ತು ಅಂದ್ರೆ ನೀವು ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿಕೊಂಡು ಇದರ ಒಂದು ಲಾಭವನ್ನ ಪಡೆಯಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.